ಈಗ ಎಲ್ರಿಗೂ ಏನಂದರೆ ಚೈನ್ನ ಯಾವ ರೀತಿ ಚೈನ್ ಲೂಪ್ ಮಾಡೋದು. ಈಗ ನನ್ನ ಬೈಕ್ನ ಆಲ್ಮೋಸ್ಟು ಒಂದು ಮೇನಾಗಿ ಮ್ಯಾಟ್ರಿಗೆ ಬರ್ತೀನಿ. ಏನಂದರೆ ನಾನು ಚೈನ್ನ ಲೂಪ್ ಮಾಡೋದು ಯಾವ ರೀತಿ ಅಂದರೆ ಡೀಸೆಲ್ ಹಾಕ್ಬಿಟ್ಟು ಒಂದು ಸಲ ವಾಶ್ ಮಾಡ್ಕೊತೀನಿ. ಹಲ್ಲುಜ್ಜೆ ಬ್ರಷ್ ಬರುತ್ತಲ್ಲ ಅದ್ರಲ್ಲಿ ಫುಲ್ಲು ವಾಶ್ ಮಾಡ್ಕೊಂಡಿದ್ದೀನಿ ನಿನ್ನೆ ನೈಟು. ನೆಕ್ಸ್ಟ್ ಏನು ಮಾಡ್ತೀನಿ ಅಂದರೆ ಈ ಮೋಟೂಲ್, ಅಂದರೆ ಮೋಟೂಲಲ್ಲ ಇದು ಗೇರ್ ಆಯಿಲ್. ಇದು ಅಂದರೆ ತುಂಬ ತಿಕ್ ಬರುತ್ತೆ. ಓಪನ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ಈ ರೀತಿ ಇದೆ, ಇಷ್ಟು ದಪ್ಪ ಇದೆ ಗೇರ್ ಆಯಿಲ್. ಇದು ಈ ಗೇರ್ ಆಯಿಲ್ನ ನಾನು ಯೂಸ್ ಮಾಡಿದ್ದಕ್ಕೆ 200 ಕಿಲೋಮೀಟ್ರಿಗೆ ಒಂದು ಸಲ ನಾನು ಚೇಂಜ್ ಮಾಡ್ತೀನಿ, ಅಂದರೆ ಲೂಪ್ ಮಾಡ್ತೀನಿ. ಸೊ ಹಾಗಾಗಿ ನನಗೆ ಚೈನ್ ಸ್ಪ್ರೇ ಅವಶ್ಯಕತೆಯೇ ಇಲ್ಲ. ಸೊ ಬೆಸ್ಟ್ ಅಂತೀನಿ. ಆಲ್ಮೋಸ್ಟ್ ಇದು 1 ಲೀಟ್ರಿಗೆ 150 ಏನೋ ಕೊಟ್ಟಿದೆ ಅಷ್ಟೇ. ಇದು ಆಲ್ಮೋಸ್ಟ್ ತೊಗೊಂಡಿದ್ದು 2 ವರ್ಷ ಆಗ್ತಾ ಬಂತು. ಇವಾಗ 15,000 ಕಿಲೋಮೀಟ್ರ್ ತನಕ ಓಡಿಸಿದ್ದೀನಿ. ಇನ್ನೂ ಬರುತ್ತೆ ಇದು. ಆಲ್ಮೋಸ್ಟ್ 20,000 ಕಿಲೋಮೀಟ್ರ್ ತನಕನೂ ರನ್ ಆಗುತ್ತೆ ಈ ಆಯಿಲ್. ಬೆಸ್ಟ್ ಅಂತೀನಿ, ಅಂದರೆ ತುಂಬ ಸೇವ್ ಮಾಡ್ಬೋದು ಮನಿನ. ನೋಡಿಬಿಟ್ಟು ಪರ್ಚೇಸ್ ಮಾಡಿ. ಬಟ್ ಏನಪ್ಪ ಅಂದರೆ ಪೇಷನ್ಸ್ ಬೇಕು ಇದನ್ನು ಲೂಪ್ ಮಾಡೋಕ್ಕೆ. ಚೈನ್ ಸ್ಪ್ರೇ ಥರ ಹಿಂಗೆ ಸ್ಪ್ರೇ ಮಾಡಿಬಿಟ್ಟು ಹೋದೆ ಅನ್ನೋಂಗಲ್ಲ. ಕ್ಲೀನಾಗಿ ಆ ಕಡೆ ಈ ಕಡೆ ಎಲ್ಲ ಬೀಳೋ ರೀತಿ ಹಾಕಬೇಕು, ಇಲ್ಲಾಂದರೆ ಕರೆಕ್ಟಾಗಿ ಲೂಬ್ ಆಗೋಲ್ಲ. ಅದೊಂದು ತಲೆಯಲ್ಲಿ ಇಟ್ಕೊಂಡು ಯೂಸ್ ಮಾಡಬೇಕಿಲ್ಲ.